ಎಲ್ಲರೂ ಸೇರಿ ಊಟನೇ ಮಾಡೋಣ. ಗೊತ್ತಿಲ್ಲದ ಮನೆಗೆ ಬರುವ ಅವನ ದಾರಿ ಯಾಕಪ್ಪ ನಿನಗೆ? ಯಾಕಪ್ಪ ಅದೇ ಈ ಮಾತನ್ನು ನೀನು ಬಹಳ ಬಿರುಸಿನಿಂದ ಹೇಳ್ತಾ ಇದ್ದೀಯಲ್ಲ? ಅಣ್ಣನೇನಾದರೂ ನಿಮ್ಮ ಮನ ನೋಯಿಸಿದನೆ, ಇಲ್ಲ ಯಾರಾದರೂ ಅವನಿಗೆ ಎದುರು ಹಾಕಿಕೊಂಡು ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆ ತಂದರೆ ಹೇಳಪ್ಪ ಹೇಳು. ಈಗಲೇ ಹೋಗಿ ಆ ಪಾಪಿಯನ್ನು 2 ಒತ್ತು ಅವರ ಮನೆಗೆ ಬೆಂಕಿ ಹಚ್ಚಿ ಬಂದು ಬಿಡುತ್ತೇನೆ. ಏಕೆ ನನ್ನಲ್ಲಿ ಆಕ್ರೋಶ? ಆಕ್ರೋಶ ಬಿಟ್ಟರೆ ಬೇರೆ ಏನಿದೆ ಈ ನಿನ್ನ ಮಗನಲ್ಲಿ? ಅಣ್ಣ ಯಾಕಣ್ಣ ಇವತ್ತು ಇಷ್ಟು ತಡಬಾಣಿ ಬಂದೆ? ಏನಿಲ್ಲಪ್ಪ, ಶಾಸಕರು 2 ವರ್ಷದ ಸಾಧನೆಯ ಮೀಟಿಂಗ್ ಕರೆದಿದ್ರು, ಅದಕ್ಕೆ ಸ್ವಲ್ಪ ಬರೋದು ಲೇಟ್ ಆಯ್ತು. ಒಳ್ಳೇದಾಯ್ತಣ್ಣ, ಯಾವತ್ತೂ ನಿನ್ನ ವರ್ಚಸ್ಸು ಹೀಗೆ ಇರ್ಲಿ. ನಡಿಯಣ್ಣ, ಅತ್ತಿಗೆ ಕಾಯ್ತಾ ಇದ್ದಾಳೆ, ಊಟ ಮಾಡೋಣ. ನಿಮ್ಮಿಬ್ಬರ ಈ ಪ್ರೀತಿ ಕಂಡು ನನಗೆ ಹೇಳುತ್ತಿರದಷ್ಟು ಆನಂದವಾಗಿದೆ ಮಕ್ಕಳೇ. ನಿಮ್ಮಂತ ಮಕ್ಕಳನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಗಿದೆ. ನಿಮ್ಮಿಂದ ಈ ಮನೆ ನಂದನದವನವಾಗಲಿ. ನಿಮ್ಮ ಪ್ರೀತಿ ಮೆಚ್ಚಿ ಆ ಮೂಕೇಶ್ವರಿ ನಿಮ್ಮನ್ನೆಲ್ಲ ಹಾಡಿ ಹರಿಸಿ ಆಶೀರ್ವದಿಸಲಿ. ಎಲ್ಲರೂ ಸೇರಿ ಹಾಡು ಹಾಡಿ ಮನವನ್ನ ಸಂತೋಷಗೊಳಿಸೋಣ. ಹಸಿದಾಗ ಅನ್ನ ಹಿಡಿದಾಗ ನೀರು ಕೊಡಲಿದ್ದ ಮೇರು ಚಂದವು ಕೊಡಲಿದ್ದ ಮೇರು ಚಂದವು ಊಟ ರೆಡಿ ಇದೆ ಮಾಮ, ಬನ್ನಿ ಪ್ರಸಾದಿಸ್ಬೇಕು. ಒತ್ತೆಗೌಡನೆಂಬ ಕುಟಿಲ ಕಾರಸ್ಥಾನದಲ್ಲಿ ಜೀವನ ಕುಟಿಲಗೊಳಿಸುತ್ತಿರುವ
ಆಗಬೇಕಾದ್ರೆ ನಾನಿಂದು ಅವರ ಸ್ನೇಹ ಬೇಸಲೇಬೇಕು. ಗೌಡ, ಸೂಟಾಗಿ ಹೊಂದಿಕೊಂಡಿರುವ ನಿನ್ನ ಬಾಂಧವ್ಯದಲ್ಲಿ ನನ್ನ ಚೇಡಂಬ ಕಿಡಿಯರಿಚಿ ನನಗಾಗಿ ಕಿರಿಸಿಕೊಂಡಿರುವ ಶಿವರಾಜನ ಮಂದಾತ್ಮಕ್ಕೆ ತಣ್ಣೀರೆರಚಿ ಮನದಲ್ಲಿ ಬೇಕಾಗಿ ಬರುವ ನನ್ನ ಕಲ್ಲ ಸಂತೆ ಕಾರ್ಯ ನಿಮ್ಮೊಂದಿಗೆ ನಡೆಸಿ ಎಲ್ಲ ಸಿರಿ ಸಂಪತ್ತಿಗೆ ನಾನು ಒಡೆಯನಾಗಿ ಸಿರಿ ಮಜ್ಜಿನಂತೆ ಮೀರ್ಚದಿದ್ರೆ ವಜ್ರೇಗೌಡ, ಈ ಶ್ರೀಧರ ಮುಡಿದರ ಮಲ್ಲಿಗೆ ಕೆರಳಿದ್ರೆ ಕಾಳಿಂಗ ಸರ್ಪ, ಈ ಸ್ವಲ್ಪ ದರ್ಪದಿಂದ ಹೊಡೆಯತ್ತಿದ್ರೆ ನೀನು ಉಳಿಯಲ್ಲ, ನಿನ್ನ ಗೌರ್ಗೆ ಉಳಿಯಲ್ಲ. ಪತ್ತರ ಪತ್ತರ ಟಕ್ಕರ್ ಮಾರಿತು ಆಪದ ಹೋಗ ವಜ್ರೇಗೌಡ, ಶಶಿಧರ ಟಕ್ಕರ್ ಮಾರಿತು जिंदगी बर्बाद होएगा.